ಕ್ಕೆ ನಾಗೇಂದ್ರ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಪಟ್ಟು ಹಿಡಿದಿತ್ತು, ಬಿಜೆಪಿಗೆ ಗೆಲುವು ಸಿಕ್ಕಂತಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಸರ್ಕಾರದ ಮೊದಲ ವಿಕೆಟ್ ಪತನ ಆಗಿದೆ. ಸಿಎಂಗೆ ರಾಜೀನಾಮೆಯನ್ನ ಸಲ್ಲಿಸಿರುವಂತದ್ದು ನಾಗೇಂದ್ರ ರಾಜೀನಾಮೆ ಅಂಗೀಕಾರ ಒಂದೇ ಈಗ ಬಾಕಿ ಇರುವಂತದ್ದು. ಮೊನ್ನೆಯಿಂದ ತೋರಿಸ್ತಾ ಇದ್ವಿ, ನಾಗೇಂದ್ರ ಮೆಂಟಲಿ ಫಿಕ್ಸ್ ಆಗಿದ್ದಾರೆ, ರಾಜೀನಾಮೆ ಕೊಡುವಂತ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಅಂತ. ಇವನ್ ಸಿಎಂ ಡಿಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ಗಳು ಕೂಡ ಅದೇ ರೀತಿಯಾಗೇ ಇತ್ತು. ಅವರು ಪಕ್ಷದ ಶಿಸ್ತಿನ ಸಿಪಾಯಿ, 4 ಬಾರಿ ಗೆದ್ದಿದ್ದಾರೆ. ಅವರು ಅಂದ್ರೆ ಪಕ್ಷಕ್ಕೋಸ್ಕರ ಎಲ್ಲ ತ್ಯಾಗಕ್ಕೂ ಸಿದ್ಧ ಅಂತೆಲ್ಲ ಹೇಳಿದರು. ಈಗ ತ್ಯಾಗ ಮಾಡಿದ್ದಾರೆ 2ನೇ ಬಾರಿಗೆ. ಸಿದ್ದರಾಮಯ್ಯನವರ ಗೌರ್ಮೆಂಟ್ ಇದ್ದಾಗಲೂ ಕೂಡ ಮೊದಲ ವಿಕೆಟ್ ಪತನ ಆಗಿದೆ ನಾಗೇಂದ್ರ ಅವರ ಮುಖಾಂತರ. ಈಗ ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲೂ ಮೊದಲ ವಿಕೆಟ್ ಪತನ ಆಗಿರುವಂತದ್ದು ನಾಗೇಂದ್ರ ಅವರ ವಿಚಾರದಲ್ಲಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂತ ಕಾರಣಕ್ಕೆ ಈ ಹಿಂದೆ ಏನೇನೆಲ್ಲ ಆಗಿತ್ತು ನೋಡಿದ್ವಿ. ಸಿಬಿಐ, ಇಡಿ ಇವರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿತ್ತು. SIT ಮಾತ್ರ ಕ್ಲೀನ್ ಚಿಟ್ ಅನ್ನ ಕೊಟ್ಟಿತ್ತು. ಇಡೀ ಅಧಿವೇಶನವನ್ನ ನುಂಗಿ ಹಾಕಿತ್ತು ನಾಗೇಂದ್ರ ಅವರ ವಿಚಾರ. 8 ದಿನ ಅಧಿವೇಶನ ನಡೀತು. 8 ದಿನದಲ್ಲಿ 7 ದಿನ ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಧಿವೇಶನವನ್ನೇ ಅಪೋಷಣಕ್ಕೆ ತೆಗೆದುಕೊಂಡಿದ್ದಂಥದ್ದು ನಾಗೇಂದ್ರ ಅವರ ವಿಚಾರ. ಸೊ ಈಗ ನಾಗೇಂದ್ರ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಸಿಎಂಗೆ. ಸಿಎಂ ಅದನ್ನ ಅಕ್ಸೆಪ್ಟ್ ಮಾಡಿ ರಾಜ್ಯಪಾಲರಿಗೆ ಕಳಿಸಿದ್ರೆ ಅಧಿಕೃತ ಆಗುತ್ತೆ ನಾಗೇಂದ್ರ ಅವರ ರಾಜೀನಾಮೆ. ಸಿಎಂ ಅಂಗಳದಲ್ಲಿದೆ ಚೆಂಡು. ಮುಖ್ಯಮಂತ್ರಿಗಳೇ ಸೂಚನೆ ಕೊಟ್ಟಿರ್ತಾರೆ ರಾಜೀನಾಮೆ ಕೊಡುವ ವಿಚಾರದಲ್ಲಿ. ಯಾಕೆಂದ್ರೆ ಒಂದ್ ಕಡೆ ಬಿಜೆಪಿ ಇದನ್ನ ಅಧಿವೇಶನಕ್ಕೆ ಮಾತ್ರ ಮುಗಿಸ್ಲಿಲ್ಲ, ಪಾದಯಾತ್ರೆಯನ್ನ ಮಾಡ್ಲಿಕ್ಕೆ ಮುಂದಾಗಿದೆ. ಸ್ಪೆಷಲಿ ST ಸಮುದಾಯ ಅತಿ ಹೆಚ್ಚಾಗಿ ಇರುವಂತ ರಾಯಚೂರು, ಬಳ್ಳಾರಿ ಭಾಗದಲ್ಲಿ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಸುಮಾರು 170 ಕಿಲೋಮೀಟರ್ ಪಾದಯಾತ್ರೆಯನ್ನ ಹಮ್ಮಿಕೊಂಡಿರುವಂಥದ್ದು ಬಿಜೆಪಿ. ಮಸ್ಕಿ ಆಗ್ಲಿ, ಸಿಂಧನೂರು ಆಗ್ಲಿ, ಕಂಪ್ಲಿ, ಬಳ್ಳಾರಿ ಗ್ರಾಮಾಂತರ, ಈ ಮುಖಾಂತರ ಒಂದು ಪಾದಯಾತ್ರೆ ಸಾಗಲಿದೆ. ಮೇನ್ ಆಗಿ ST ಸಮುದಾಯ ಅತಿ ಹೆಚ್ಚಾಗಿರುವಂತ ವಿಧಾನಸಭಾ ಕ್ಷೇತ್ರಗಳು. ಅದು ನೆಕ್ಸ್ಟ್ ಎಲೆಕ್ಷನ್ಗೆ ಹೊಡೆತ ಕೊಡಬಹುದಾದಂತ ಚಾನ್ಸಸ್ ಇರುತ್ತೆ. ವಾಲ್ಮೀಕಿ ಸಮುದಾಯದಲ್ಲಿ ಒಂದು ನೆಗೆಟಿವ್ ಇಂಪ್ರೆಷನ್ ಕ್ರಿಯೇಟ್ ಮಾಡುತ್ತೆ ಪಾದಯಾತ್ರೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಅನ್ನುವಂತ ಕಾರಣಕ್ಕೋಸ್ಕರ ಪಾದಯಾತ್ರೆಗೆ ಮುಂಚೆನೆ ನಾಗೇಂದ್ರ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ವಿಜೇಂದ್ರ ಘೋಷಣೆ ಮಾಡಿದ್ರು, ಸೆಪ್ಟೆಂಬರ್ 1ನೇ ತಾರೀಕಿನಿಂದ ನಮ್ಮ ಪಾದಯಾತ್ರೆ ಆರಂಭವಾಗುತ್ತೆ. ಸುಮಾರು 9 ರಿಂದ 10 ದಿನಗಳ ಕಾಲ ಪಾದಯಾತ್ರೆ ಅಂತ ಘೋಷಣೆ ಮಾಡಿದ್ರು. ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಸಲ್ಲಿಕೆ ನಿನ್ನೆ ತಡರಾತ್ರಿ ಸಿಎಂಗೆ ರಾಜೀನಾಮೆ ಪತ್ರವನ್ನ ರವಾನೆ ಮಾಡಿದ್ದಾರೆ. ಅಂಗೀಕಾರಕ್ಕೆ ಕಳಿಸಿಕೊಡುವ ಮುನ್ನ ಚರ್ಚೆ ಮಾಡಲಾಗಿದೆ. ಇದು ಹೈಕಮಾಂಡ್ ಡಿಸಿಷನ್ ಆಗಿದೆ. ಈಗ ನಾಗೇಂದ್ರ ರಾಜೀನಾಮೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಅವರ ಸ್ಥಾನಕ್ಕೆ ವಾಲ್ಮೀಕಿ ಸಮುದಾಯದವರೇ ಬರಲಿದ್ದಾರೆ ಅಂತ ಹೇಳಲಾಗ್ತದೆ. ಸ್ಪೆಷಲಿ ಒಂದು ಬಳ್ಳಾರಿ ಕೋಟ, ವಾಲ್ಮೀಕಿ ಕೋಟ, ಮಹಿಳಾ ಕೋಟ, ಈ 3 ಕೋಟ ಒಬ್ಬರೇ ಫಿಲ್ ಮಾಡಲಿರುವಂಥದ್ದು. ಅದು ಅನ್ನಪೂರ್ಣ ತುಕಾರಾಮ್ ಅಂತ. ನಿನ್ನೆ ತಡರಾತ್ರಿ ಸಿಎಂಗೆ ರಾಜೀನಾಮೆ ಪತ್ರವನ್ನ ರವಾನೆ ಮಾಡಿದ್ದಾರೆ ನಾಗೇಂದ್ರ ಅವರು. ಅಂಗೀಕಾರಕ್ಕೆ ಕಳಿಸಿಕೊಡುವ ಮುನ್ನ ಚರ್ಚೆಯನ್ನ ಮಾಡಲಾಗಿದೆ. ಸೊ ಸಿಎಂ ಹೇಳ್ತಾರಾ ಅಥವಾ ರಾಜ್ಯಪಾಲರಿಗೆ ಆ ಪತ್ರ ಕಳುಹಿಸಿದ ಬಳಿಕ, ಅಂಗೀಕಾರ ಆದ ಬಳಿಕ ಸಿಎಂ ಅಧಿಕೃತವಾಗಿ ಘೋಷಣೆ ಮಾಡ್ತಾರಾ ಅಥವಾ ನಾಗೇಂದ್ರ ಅವರೇ ಅದ್ರ ಬಗ್ಗೆ ಮಾತನಾಡ್ತಾರಾ? ಕಾದ್ ನೋಡ್ಬೇಕಾಗಿದೆ. 4 ಬಾರಿ MLA ನಾಗೇಂದ್ರ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್. ನಮ್ಮ ಜೊತೆ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನ್ ಪಟೇಲ್, ಡಿಕೆ ಶಿವಕುಮಾರ್ ಅವರ ಸರ್ಕಾರದ ಮೊದಲ ವಿಕೆಟ್ ಪತನ ಆಗಿದೆ. ಬಿಜೆಪಿ ಹೋರಾಟಕ್ಕೂ ಕೂಡ ಜಯ ಸಿಕ್ಕಂತೆ ಕಾಣಿಸ್ತಾ ಇದೆ. ಪಾದಯಾತ್ರೆಗೂ ಮುನ್ನನೇ ರಾಜೀನಾಮೆ ಯಾವಾಗ ಸಲ್ಲಿಕೆ ಆಗಿದ್ದು, ಯಾವ ರೀತಿಯಾಗಿ ನೋಡ್ಬೋದು ಇವರು ರಾಜೀನಾಮೆಯನ್ನ? ಪೃಥ್ವಿರಾಜ್ ಹಾರನಹಳ್ಳಿ, ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಸಚಿವರೊಬ್ಬರ ತಲೆದಂಡ ಆಗಿರುವಂಥದ್ದು. ಇದು ಮೊದಲ ವಿಕೆಟ್ ಪತನ ಅಂತ ಹೇಳಿದ್ರು ತಪ್ಪಾಗಲಾರದು. ವಾಲ್ಮೀಕಿ ಹಗರಣದ ಭ್ರಷ್ಟಾಚಾರದ ಗುರುತರದ ಆರೋಪ ಹೊತ್ತಿರ್ತಕ್ಕಂಥ ನಾಗೇಂದ್ರ ಅವರ ವಿರುದ್ಧ ಭಾರತೀಯ ಜನತಾ ಪಕ್ಷ ಮತ್ತು JDS ವಿಧಾನಸಭೆಯ ಉಭಯ ಮಂಡಲರು ಕೂಡ ನಿರಂತರವಾಗಿ ರಾಜೀನಾಮೆಗೆ ಆಗ್ರಹಿಸಿ ಹೋರಾಟವನ್ನು ಮಾಡಿದರು. ಭ್ರಷ್ಟಾಚಾರದಲ್ಲಿ ಇರತಕ್ಕಂಥವ್ರು ಮತ್ತು ಕಳಂಕಿತ ವ್ಯಕ್ತಿಯನ್ನು ಸಚಿವರನ್ನಾಗಿ ಮಾಡಿರ್ತಕ್ಕಂಥ, ಹಾಗಾಗಿ ನಾವು ಸದನದಲ್ಲಿ ಪಾಲ್ಗೊಳ್ಳಿಲ್ಲ, ಅವರ ರಾಜೀನಾಮೆ ಅಂತಿಮ ಮತ್ತು ರಾಜೀನಾಮೆ ತೆಗೆದುಕೊಂಡ ಬಳಿಕ ನಾವು ಉಭಯ ಸದನಗಳಲ್ಲಿ ಕೂಡ ಕಲಾಪದಲ್ಲಿ ಭಾಗಿಯಾಗ್ತೀವಿ ಅಂತೇಳಿ ನಿರಂತರವಾಗಿ ಹೋರಾಟ
ಹೋರಾಟವನ್ನು ಮಾಡಿದರು. ಮತ್ತು ಆ ಹೋರಾಟದ ಹಿನ್ನೆಲೆಯಲ್ಲಿ ಎಲ್ಲೊಂದು ಕಡೆ ಸರ್ಕಾರಕ್ಕೆ ಕಲಾಪವನ್ನು ಯಶಸ್ವಿಯಾಗಿ ಮತ್ತು ಸುಸೂತ್ರವಾಗಿ ನಡೆಸಲಾಗದಲೇ ಸ್ಪೀಕರ್ ಎರಡೂ ಉಭಯ ಮಂಡಲದ ಎರಡೂ ಸಭಾಧ್ಯಕ್ಷರು ಕೂಡ ಕೊನೆಗೆ ಕಲಾಪವನ್ನು 2 ದಿವಸ ಮುಂಚಿತವಾಗಿ ಎಲ್ಲೊಂದು ಕಡೆ ಅನಿರ್ದಿಷ್ಟಾವಧಿಗೆ ಮುಂದೂಡಿದರು. ಇದರ ಬೆನ್ನಲ್ಲೇ ಇದೀಗ ಭಾರತೀಯ ಜನತಾ ಪಕ್ಷ ಜಂಟಿಯಾಗಿ ಅಂದರೆ JDS ಜೊತೆಯಾಗಿ ರಾಯಚೂರು ಜಿಲ್ಲೆಯ ಲಿಂಗಸೂಗೂರಿನಿಂದ ಬಳ್ಳಾರಿಯವರೆಗೆ ಇದೀಗ ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 10ರವರೆಗೆ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಆ ಮುಖಾಂತರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದ ಹಣವನ್ನು ಕಾಂಗ್ರೆಸ್ ಸರ್ಕಾರದ ಭಾಗ ಆಗಿರ್ತಕ್ಕಂಥ ಸಚಿವರೊಬ್ಬರು ಅದನ್ನು ಭ್ರಷ್ಟಾಚಾರದ ಮುಖಾಂತರ ಹಣವನ್ನು ಕಬಳಿಸಿದ್ದಾರೆ ಅಂತೇಳಿ ಎಲ್ಲೊಂದು ಕಡೆ ಜನರಿಗೆ ಮನದಟ್ಟು ಮಾಡಲಿಕ್ಕೆ ಸಾರ್ವಜನಿಕವಾಗಿ ಒಂದು ಸಂದೇಶ ಕಳಿಸ್ಕೊಡ್ಲಿಕ್ಕೆ ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಂಡಿತ್ತು. ಎಲ್ಲೊಂದು ಕಡೆ ನಾಗೇಂದ್ರ ರಾಜೀನಾಮೆ ವಿಚಾರದಲ್ಲಿ ಪಕ್ಷ, ಸರ್ಕಾರ ಹಾಗೂ ಮುಖ್ಯಮಂತ್ರಿಗಳ ಒಂದು ರೀತಿ ಪರೋಕ್ಷವಾಗಿ ಇದು ಮುಜುಗರವಾಯಿತು ಮತ್ತು ಸಾರ್ವಜನಿಕವಾಗಿ ಕೂಡ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ವಿಚಾರ ಸಂಬಂಧಪಟ್ಟಾಗೆ ಚರ್ಚೆಗೆ ಮುನ್ನೆಲೆಗೆ ಕೂಡ ಬಂದಿತ್ತು. ಅಲ್ಲದೆ ಪ್ರಮುಖವಾಗಿ ಈ ವಿಚಾರ ಸಂಬಂಧಪಟ್ಟಾಗೆ ಎಲ್ಲೊಂದು ಕಡೆ ಪಕ್ಷ ಮತ್ತು ಸರ್ಕಾರಕ್ಕೆ ಮುಜುಗರ ಮಾಡಬಾರ್ದು ಎಂಬುದು ಕೂಡ ನಾಗೇಂದ್ರ ಅವರ ನಿಲುವು ಕೂಡ ಆಗಿತ್ತು. ಈ ಎಲ್ಲ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆ ಕೂಡ ನಾಗೇಂದ್ರ ಅವರು ಚರ್ಚೆಯನ್ನು ನಡೆಸಿದರು. ಚರ್ಚೆಯ ಭಾಗವಾಗಿ ನಿನ್ನೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಲೋಕಸಭೆ ವಿಪಕ್ಷ ನಾಯಕ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಜೊತೆ ಸುಮಾರು 1 ಗಂಟೆ 15 ನಿಮಿಷಗಳ ಕಾಲ ನಿರಂತರವಾಗಿ ಸುದೀರ್ಘವಾಗಿ ಮಾತುಕತೆ ನಡೆಸಿದರು. ನಾಗೇಂದ್ರರವರ ಮೇಲಿರ್ತಕ್ಕಂಥ ಭ್ರಷ್ಟಾಚಾರದ ಆರೋಪ ಮತ್ತು ಕೇಂದ್ರ ತನಿಖಾ ದಳ ಅಂದರೆ CBI ದೋಷಾರೋಪ ಪಟ್ಟಿ ಸಲ್ಲಿಸಿರ್ತಕ್ಕಂಥ ಆ ದೋಷಾರೋಪ ಪಟ್ಟಿಯಲ್ಲಿ ನಾಗೇಂದ್ರ ಅವರು ವಾಲ್ಮೀಕಿ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಮತ್ತು ಪರೋಕ್ಷವಾಗಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನು ಇಟ್ಟುಕೊಂಡು ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿರುವ ಜೊತೆಗೆ ನಾಗೇಂದ್ರ ಅವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಿ ಅಂತೇಳಿ ರಾಜ್ಯಪಾಲರಿಗೆ ಪತ್ರ ಬರೆದಿರ್ತಕ್ಕಂಥದ್ದು ಮತ್ತು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಚೆಂಡನ್ನು ಸರ್ಕಾರದ ಅಂಗಳಕ್ಕೆ ಎಸೆದಿರ್ತಕ್ಕಂಥದ್ದು ಮತ್ತು ಸರ್ಕಾರ ಪ್ರಮುಖವಾಗಿ ಕ್ಯಾಬಿನೆಟ್ನಲ್ಲಿ ಸಚಿವ ನಾಗೇಂದ್ರ ಅವರ ಅಂದರೆ ಸಂವಿಧಾನದ ವಿಧಿ 163 ಪ್ರಕಾರ ಮಂತ್ರಿ ಪರಿಷತ್ತು ಪ್ರಾಸಿಕ್ಯೂಷನ್ಗೆ ಎಲ್ಲೊಂದು ಕಡೆ ರಾಜ್ಯಪಾಲರು ತೆಗೆದುಕೊಳ್ಳುವ ಮೊದಲು ಕ್ಯಾಬಿನೆಟ್ನ ಅಭಿಪ್ರಾಯವನ್ನು ಪಡೆದುಕೊಳ್ಳಬೇಕಾಗಿತ್ತು. ಹಾಗಾಗಿ ರಾಜ್ಯಪಾಲರು ಜಾಣ ಹೆಜ್ಜೆಯನ್ನು ಇಡುವ ಮುಖಾಂತರ ನಾಗೇಂದ್ರ ಅವರ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ ಸರ್ಕಾರಕ್ಕೆ ಪತ್ರವನ್ನು ಕೂಡ ಬರೆದಿದ್ರು. ಇದು ಕೂಡ ಸರ್ಕಾರಕ್ಕೆ ಇಕ್ಕಟ್ಟಾಗಿತ್ತು. ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಸರ್ಕಾರ ಕ್ಯಾಬಿನೆಟ್ ತಮ್ಮದೇ ಸಚಿವನಿಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ನೇಪಾಳದಲ್ಲಿ ಭೀಕರ ಪ್ರವಾಹದಿಂದಾಗಿ ಈವರೆಗೆ 392ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ಇನ್ನು ಪ್ರವಾಹದಿಂದಾಗಿ 2000ಕ್ಕೂ ಅಧಿಕ ಜನರು ಕಣ್ಮರೆಯಾಗಿರುವುದು. ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯ ಮುಂದುವರಿಸಲಾಗಿದೆ. ಈ ಬಗ್ಗೆ ನೇಪಾಳದ ವಿದೇಶಾಂಗ ಸಚಿವ ಶಶೀರ್ ಕನ್ಹಾಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರವಾಹದ ರಭಸಕ್ಕೆ ಹಲವು ಗ್ರಾಮಗಳೇ ಕೊಚ್ಚಿಕೊಂಡು ಹೋಗಿದೆ. ಅಪಾರ ಪ್ರಮಾಣದ ಕೆಸರು ಮತ್ತು ಅವಶೇಷಗಳು ಮನೆಗಳು, ಸೇತುವೆಗಳು ಹಾಗೂ ರಸ್ತೆಗಳನ್ನೇ ಸರ್ವನಾಶ ಮಾಡಿವೆ. ದುರಂತದ ಪ್ರಮಾಣವನ್ನು ಅಂದಾಜಿಸೋಕೆ ಅಧಿಕಾರಿಗಳು ಮುಂದಾಗಿದ್ದು ಬದುಕುಳಿದವರಿಗಾಗಿ ಶೋಧ ಕಾರ್ಯಾಚರಣೆ ತೀವ್ರಗೊಳಿಸಲಾಗಿದೆ ಅಂತಂದ್ರು. ನೇಪಾಳದಲ್ಲಿ ಭೀಕರ ಪ್ರವಾಹದ ಆಘಾತದಿಂದ ಜನರು ಚೇತರಿಸಿಕೊಳ್ಳುವ ಮುನ್ನವೇ ಮತ್ತೊಂದು ಅಪಾಯ ಎದುರಾಗಿದೆ. ಅಪಾರ ಪ್ರಮಾಣದ ನೀರು ಅವಶೇಷಗಳ ನಡುವೆ ಸೇರಿದ್ದು ಹೊಸದಾಗಿ ನಿರ್ಮಾಣವಾಗಿರೋ ಸರೋವರ ಒಡೆದರೆ ಮತ್ತೊಂದು ಭೀಕರ ಪ್ರವಾಹ ಸಂಭವಿಸುವ ಆತಂಕ ಎದುರಾಗಿದೆ. ಹೊಟೆಕೋಶಿ ನದಿಯ ನೀರನ್ನ ಅವಶೇಷಗಳು ತಡೆದಿದ್ದು ಕೃತಕ ಸರೋವರವೊಂದು ನಿರ್ಮಾಣವಾಗಿದೆ. ಈ ಸರೋವರದಲ್ಲಿ ನೀರಿನ ಮಟ್ಟ ಏನಿದೆ ನಿರಂತರವಾಗಿ ಏರ್ತಾ ಇದ್ದು ಯಾವುದೇ ಕ್ಷಣದಲ್ಲಿ ನೀರು ಉಕ್ಕಿ ಹರಿಯೋ ಸಾಧ್ಯತೆ ಇದೆ ಅಂತ ಎಚ್ಚರಿಕೆಯನ್ನು ನೀಡಲಾಗಿದೆ. ಇದು ನೇಪಾಳಕ್ಕೆ ಚೀನಾ ಮತ್ತೊಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಬ್ಯಾರಿಯರ್ ಲೇಕ್ ಒಡೆಯೋ ಸಾಧ್ಯತೆ ಇದೆ ಅಂತ ಚೀನಾ ಹೇಳಿದೆ. ಸರೋವರದ ತಡೆಗೋಡೆ ಕುಸಿಯೋ ಭೀತಿ ಇದೆ. ಇನ್ನು 3 ದಿನಗಳಲ್ಲಿ ಅಪಾಯ ಹೆಚ್ಚಾಗಲಿದೆಯಂತೆ. ನೇಪಾಳ, ಟಿಬೆಟ್ ಹಾಗೂ ಚೀನಾ ಗಡಿಯಲ್ಲಿರುವಂತಹ ಜನರು ಎಚ್ಚರದಿಂದ ಇರುವಂತೆ ಚೀನಾ ತಿಳಿಸಿದೆ. ನೇಪಾಳದಲ್ಲಿ 290 ಭಾರತೀಯ ಪ್ರಜೆಗಳು ನಾಪತ್ತೆಯಾಗಿದ್ದಾರೆ. ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಮಾತನಾಡಿ, ಕೇಂದ್ರ ಸರ್ಕಾರದ ಸಂಪರ್ಕದಲ್ಲಿ 200 ಜನರಿದ್ದಾರೆ. ಅವರನ್ನ ಕರೆತರೋಕೆ ಎಲ್ಲಾ ಪ್ಲಾನ್ ಆಗಿದೆ. ತಮಿಳುನಾಡಿನ 49 ಮಂದಿ ನಾಪತ್ತೆಯಾಗಿದ್ದಾರೆ. ಕೇರಳದ 33 ಮಂದಿ ನಾಪತ್ತೆಯಾಗಿದ್ದಾರೆ. ಕೆಲವು ಭಯದಿಂದ ಜನರು ಚೀನಾ ಭಾಗದ ಕಡೆ ಓಡ್ ಹೋಗಿದ್ದಾರೆ. 73 ಜನ ತ್ರಿಶೂಲಿ ಪವರ್ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಭಾರತೀಯರು. ರಸ್ತೆ ಹಾಳಾದ ಕಾರಣಕ್ಕೆ ಯಾರ ಸಂಪರ್ಕಕ್ಕೂ ಕೂಡ ಸಿಗಕ್ಕಾಗ್ತಿಲ್ಲ. ಈವರೆಗೆ 84 ಭಾರತೀಯರ ರಕ್ಷಣೆಯಾಗಿದೆ. ಇನ್ನು ಇಶಾ ಫೌಂಡೇಶನ್ ಕಡೆಯಿಂದ ಹೋದ 80 ಜನರ ಸುಳಿವು ಕೂಡ ಇನ್ನೂ ಸಿಕ್ತಿಲ್ಲ. ಇನ್ನು ನೇಪಾಳ ದುರಂತದಲ್ಲಿ ಧಾರವಾಡ ಮೂಲದ ರಾಕೇಶ್ ಅನ್ನೋರು ನಾಪತ್ತೆಯಾಗಿದ್ದಾರೆ. ಆಗಸ್ಟ್ 12ರಂದು ಪ್ರವಾಸಕ್ಕೆ ಅಂತ ರಾಕೇಶ್ ಹೋಗಿದ್ರು. ಇಶಾ ಫೌಂಡೇಶನ್ ಮೂಲಕ ರಾಕೇಶ್ ಹೋಗಿದ್ದು ನೇಪಾಳದ ಮಾನಸ ಸರೋವರಕ್ಕೆ ಹೋಗಿದ್ರು. ಪ್ರವಾಸ ಮುಗಿಸಿ ನಿನ್ನೆ ವಾಪಸ್ ಆಗಬೇಕಿತ್ತು. ಆದರೆ ಭೀಕರ ಪ್ರವಾಹಕ್ಕೆ ಸಿಲುಕಿ ರಾಕೇಶ್ ನಾಪತ್ತೆಯಾಗಿದ್ದಾರೆ. ರಾಕೇಶ್ ಸ್ಥಿತಿಗತಿ ಬಗ್ಗೆ ಇನ್ನೂ ಕೂಡ ಮಾಹಿತಿ ಸಿಗ್ತಿಲ್ಲ. ಇಡೀ ಕುಟುಂಬ ಕಂಗಾಲಾಗಿ ಹೋಗಿದೆ. ಹಾಗಾಗಿ ಕೇಂದ್ರ ಸರ್ಕಾರ ನೆರವಿಗೆ ಧಾವಿಸಬೇಕು ಅಂತ ರಾಕೇಶ್ ಭಾವ ಪ್ರವೀಣ್ ಮಾಹಿತಿಯನ್ನು ಕೊಟ್ಟಿದ್ದಾರೆ.
ನೇಪಾಳ ದುರಂತದಲ್ಲಿ ಬದುಕುಳಿದ ಕನ್ನಡಿಗ ಮಲ್ಲಿನ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ವಿಡಿಯೋ ಕಾಲ್ ಮೂಲಕ ಮಾತನಾಡಿದ ಸಿಎಂ ಡಿಕೆ ಶಿವಕುಮಾರ್ ಕನ್ನಡಿಗರಿಗೆ ಧೈರ್ಯ ತುಂಬಿದ್ದಾರೆ. ಬಳಿಕ ಮಾಧ್ಯಮದವರ ಜೊತೆ ಮಾತನಾಡಿದ ಸಿಎಂ ಕರ್ನಾಟಕದಿಂದ ಪ್ರವಾಸಕ್ಕೆ ಹೋದವರು ನೇಪಾಳದಲ್ಲಿ ಸಿಕ್ಕಿಕೊಂಡಿದ್ದಾರೆ. ಕೆಲವು ಜನರ ಲೊಕೇಶನ್ ಸಿಕ್ಕಿದೆ, ಇನ್ನು ಕೆಲವರ ಮಾಹಿತಿ ಸಿಕ್ಕಿಲ್ಲ. ಎಲ್ಲರ ಹುಡುಕಾಟವನ್ನ ಮಾಡೋ ಪ್ರಯತ್ನ ಮಾಡ್ತಿದ್ದೀವಿ. ವಾಪಸ್ ಬಂದವರಿಗೆ ಕರ್ನಾಟಕ ಭವನದಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತಂದ್ರು. ನೇಪಾಳದ ಮೇಘಸ್ಫೋಟ ವಿಶ್ವದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ನೇಪಾಳದಲ್ಲಿ ಜಲಪ್ರಳಯದಲ್ಲಿ ಸಿಲುಕಿದ 13 ಕನ್ನಡಿಗರ ಬಗ್ಗೆ ರಾಜ್ಯ ಸರ್ಕಾರ ಮಾಹಿತಿಯನ್ನ ಸಂಗ್ರಹಿಸಿದೆ. ಇವರಲ್ಲಿ 11 ಮಂದಿ ಬೆಂಗಳೂರು ನಗರ, ತಲಾ ಒಬ್ಬರು ಮೈಸೂರು ಹಾಗೂ ಧಾರವಾಡದವರು ಅಂತ ತಿಳಿದು ಬಂದಿದೆ. ಬಹುತೇಕ ನೇಪಾಳದ ರಸುವಾ ಜಿಲ್ಲೆಯ ತಿಮೂರೆ ಹಾಗೂ ಕೆಲವರು ಟಿಬೆಟ್ನ ದಾರ್ಜೇನ್ ಪ್ರದೇಶದಲ್ಲಿ ಸಿಲುಕಿದ್ದಾರೆ. ಕನ್ನಡಿಗರ ಸುರಕ್ಷತೆಗಾಗಿ ಎಂಇಎ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೀವಿ ಅಂತ ರಾಜ್ಯ ಸರ್ಕಾರ ಮಾಹಿತಿಯನ್ನು ಕೊಟ್ಟಿದೆ. ಸಚಿವ ನಾಗೇಂದ್ರ ರಾಜೀನಾಮೆ ಕೊಡುವುದು ಫಿಕ್ಸ್ ಆಗಿದೆ. ನಾಗೇಂದ್ರ ರಾಜೀನಾಮೆ ಪಡೆಯುವಂತೆ ಸಿಎಂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಸೆಪ್ಟೆಂಬರ್ 1ರ ಬಿಜೆಪಿ ಪಾದಯಾತ್ರೆಗೂ ಮುನ್ನವೇ ರಾಜೀನಾಮೆ ಪಡೆಯುವಂತಹ ಸಾಧ್ಯತೆ ಇದೆ. ಈ ಸಂಬಂಧ ಸಿಎಂ ಡಿಕೆ ಶಿವಕುಮಾರ್, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸಚಿವ ನಾಗೇಂದ್ರ ಜೊತೆ ಚರ್ಚೆಯಾಗಿದೆ. ಸೆಪ್ಟೆಂಬರ್ 1ರ ಒಳಗೆ ರಾಜೀನಾಮೆ ಪಡೆಯುವುದು ಬಹುತೇಕ ಫಿಕ್ಸ್ ಎನ್ನಲಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ನಾಗೇಂದ್ರ ರಾಜೀನಾಮೆ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈ ಬಗ್ಗೆ ದೆಹಲಿ ನಾಯಕರ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಸಿಎಂ, ನಾಗೇಂದ್ರ ಪಕ್ಷನಿಷ್ಠ ನಾಯಕ. ಅವರು ಪಕ್ಷಕ್ಕೆ ಆಸ್ತಿ. 4 ಬಾರಿ ಆಯ್ಕೆಯಾಗಿದ್ದಾರೆ. ಪಕ್ಷದ ಹಿತಕ್ಕಾಗಿ ಎಲ್ಲಾ ತ್ಯಾಗಕ್ಕೂ ಸಿದ್ಧರಾಗಿದ್ದಾರೆ. ಬಿಜೆಪಿ ಸುಮ್ಮನೆ ರಾಜಕೀಯ ಮಾಡ್ತಿದೆ. ವಿಪಕ್ಷಗಳ ಒತ್ತಡಕ್ಕೆ ಮಣಿಯುವ ಸಮಯ ಬಂದಿಲ್ಲ ಅಂತಂದ್ರು. ನಾಗೇಂದ್ರ ರಾಜೀನಾಮೆ ನೀಡಿದ್ರೆ ಅನ್ನಪೂರ್ಣ ತುಕಾರಾಂಗೆ ಲಾಟರಿ ಹೊಡೆಯಲಿದೆ ಎನ್ನಲಾಗ್ತಾ ಇದೆ. ನಾಗೇಂದ್ರ ರಾಜೀನಾಮೆಯಿಂದ ತೆರವಾಗುವ ಸ್ಥಾನವನ್ನ ಅನ್ನಪೂರ್ಣ ತುಕಾರಾಂಗೆ ನೀಡೋಕೆ ಸಿದ್ಧತೆ ನಡೆದಿದೆ ಎನ್ನಲಾಗ್ತಾ ಇದೆ. ವಾಲ್ಮೀಕಿ ಕೋಟ, ಬಳ್ಳಾರಿ ಕೋಟ ಹಾಗೂ ಮಹಿಳಾ ಕೋಟದ ಅಡಿ ಮಂತ್ರಿ ಭಾಗ್ಯ ಸಿಗಲಿದೆ. ಸಚಿವ ನಾಗೇಂದ್ರ ರಾಜೀನಾಮೆ ಬಹುತೇಕ ಖಚಿತ ಎನ್ನಲಾಗಿದೆ. ಇದರ ನಡುವೆ ಬಿಜೆಪಿ ಪಾದಯಾತ್ರೆ ಮುಂದುವರಿಸೋಕೆ ನಿರ್ಧರಿಸಿದೆ. ಪಾದಯಾತ್ರೆಯ ಸ್ವರೂಪ ಬದಲಿಸಿರುವಂತಹ ಬಿಜೆಪಿ 8 ವಿಷಯಗಳನ್ನು ಆಧರಿಸಿ 10 ದಿನಗಳ ಕಾಲ ಹೋರಾಟ ನಡೆಸಲಿದೆ. ಸೆಪ್ಟೆಂಬರ್ 1ರಿಂದ 10ರವರೆಗೆ ರಾಯಚೂರಿನ ಲಿಂಗಸಗೂರದಿಂದ ಬಳ್ಳಾರಿವರೆಗೆ ಬಿಜೆಪಿ ಪಾದಯಾತ್ರೆ ನಡೆಯಲಿದೆ. ಪ್ರತಿದಿನ ಒಂದೊಂದು ವಿಷಯವನ್ನ ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋಕೆ ಬಿಜೆಪಿ ಸಿದ್ಧತೆಯನ್ನು ನಡೆಸಿದೆ. ನೈಸ್ ಯೋಜನೆಯನ್ನು ಸರ್ಕಾರದ ವಶಕ್ಕೆ ಪಡೆಯುವಂತೆ ಒತ್ತಾಯಿಸಿ ಜೆಡಿಎಸ್ ಬೃಹತ್ ಹೋರಾಟಕ್ಕೆ ಸಿದ್ಧತೆಯನ್ನು ನಡೆಸಿದೆ. ಇಂದು ಜೆಡಿಎಸ್ ಕಚೇರಿಯಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಪ್ರತ್ಯೇಕ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಆಟೋ ಕ್ಯಾಬ್ ಚಾಲಕರ ಸಭೆ ನಡೆಸಿ ಹೋರಾಟ ರೂಪಿಸುವ ಜೊತೆಗೆ ಜನಜಾಗೃತಿ ಮೂಡಿಸೋಕೆ ಜೆಡಿಎಸ್ ಮುಂದಾಗಿದೆ. ನೈಸ್ ವಿರುದ್ಧದ ನ್ಯಾಯಾಲಯದ ಆದೇಶವನ್ನು ಜನರಿಗೆ ತಲುಪಿಸೋಕೆ ಕ್ಯೂಆರ್ ಕೋಡ್ ಬಿಡುಗಡೆ ಮಾಡಲಿದ್ದು, ಟೋಲ್ ಕಟ್ಟದಂತೆ ಕುಮಾರಸ್ವಾಮಿ ಕರೆ ನೀಡೋ ಸಾಧ್ಯತೆ ಇದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರಕ್ಕೆ ಇಂದು ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಭೇಟಿ ಕೊಡ್ತಾ ಇದ್ದಾರೆ. ದಿಢೀರ್ ದೆಹಲಿ ಪ್ರವಾಸದ ಹಿನ್ನೆಲೆ ನೂತನ ಜೆಡಿಎಸ್ ಕಚೇರಿ ಉದ್ಘಾಟನೆಗೆ ಆಗಮಿಸಲಾಗದ ನಿಖಿಲ್ ಕುಮಾರಸ್ವಾಮಿ ಇಂದು ರಾಮನಗರಕ್ಕೆ ಭೇಟಿ ಕೊಡ್ತಾರೆ. ಬೆಳಗ್ಗೆ 9 ಗಂಟೆಗೆ ನೂತನ ಜೆಡಿಎಸ್ ಕಚೇರಿಗೆ ಭೇಟಿ ಕೊಟ್ಟು ಕಾರ್ಯಕರ್ತರು ಹಾಗೂ ಮುಖಂಡರ ಜೊತೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಸಚಿವ ಜಮೀರ್ ಅಹಮದ್ರನ್ನ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ನಿನ್ನೆ ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಜಮೀರ್ ಸಚಿವರನ್ನಾಗಿ ಮಾಡೋ ವಿಚಾರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅಸಮಾಧಾನಗೊಂಡಿದ್ದಾರೆ ಎನ್ನಲಾಗಿರೋ ಬೆನ್ನಲ್ಲೇ ಭೇಟಿ ಕುತೂಹಲ ಮೂಡಿಸಿದೆ. ಉಭಯ ನಾಯಕರ ಮಾತುಕತೆ ರಾಜಕೀಯ ವಲಯದಲ್ಲಿ ಚರ್ಚೆಗೂ ಗ್ರಾಸವಾಗಿದೆ. ಸಚಿವ ಸ್ಥಾನ ವಂಚಿತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿಯಲ್ಲಿ ಮಾತನಾಡಿದ್ದಾರೆ. 3 ವರ್ಷ ಸಚಿವರಾಗಿ ಕೆಲಸ ಮಾಡೋಕೆ ಅವಕಾಶ ಸಿಕ್ಕಿತ್ತು. ಅವಕಾಶ ಕೊಟ್ಟ ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಪಕ್ಷ ಸಚಿವರಾಗುವಂತೆ ಮತ್ತೊಮ್ಮೆ ಅವಕಾಶ ಕೊಟ್ಟರೆ ಕೆಲಸ ಮಾಡ್ತೀನಿ. ಅವಕಾಶ ಕೊಡದಿದ್ರೆ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡ್ತೀನಿ. ರಾಜಕಾರಣದಲ್ಲಿ ಯಾವಾಗ ಬೇಕಾದರೆ ಏನೂ ಆಗಬಹುದು. ಮಹಿಳೆಯರು ಇಲ್ಲದ ಸಂಪುಟ ನಿಜವಾಗ್ಲೂ ಅದು ಅಪೂರ್ಣ. ನಮ್ಮ ಸರ್ಕಾರ ಇರುವ ರಾಜ್ಯಗಳಲ್ಲಿ 3 ಮಹಿಳೆಯರಿಗೆ ಅವಕಾಶ ಕೊಡಲಾಗಿದೆ. ಕರ್ನಾಟಕದಲ್ಲಿ ಈಗ ಏನೋ ಹೆಚ್ಚು ಕಡಿಮೆ ಆಗಿದೆ. ಸಿಎಂ ಕೂಡ ಆದಷ್ಟು ಬೇಗ ಮಹಿಳೆಗೆ ಸಂಪುಟದಲ್ಲಿ ಅವಕಾಶ ಕೊಡೋ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತಂದ್ರು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪತ್ರ ಬರೆದಿದ್ದಾರೆ. ಪಾಲಿಕೆಯ ಬಯೋಗ್ಯಾಸ್ ಘಟಕಕ್ಕೆ
ಶಿವಳ್ಳಿ ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿರುವ ಹಿನ್ನೆಲೆ ಪಾಲಿಕೆ ಸ್ಥಳದಲ್ಲಿ ಅದನ್ನು ನಿರ್ಮಿಸುವಂತೆ ಪ್ರಹ್ಲಾದ್ ಜೋಶಿ ಪತ್ರದ ಮೂಲಕ ಆಗ್ರಹಿಸಿದ್ದಾರೆ. ಪಾಲಿಕೆಯ ಮೇಯರ್ ದುರ್ಗಮ್ಮ ಬಿಜವಾಡ ಅವರಿಗೆ ಪತ್ರ ಬರೆದಿರುವಂತಹ ಜೋಶಿ, ಉದ್ದೇಶಿತ ಬಯೋಗ್ಯಾಸ್ ಘಟಕ ಸ್ಥಾಪನೆಗೆ ಶಿವಳ್ಳಿ ಮತ್ತು ಸುತ್ತಲಿನ ಗ್ರಾಮಸ್ಥರ ವಿರೋಧ ಇದೆ. ಹೀಗಾಗಿ ಮಹಾನಗರಕ್ಕೆ ಸಮೀಪವಿರೋ ಪಾಲಿಕೆಯ ಬೊಡೆತನದ ಜಾಗದಲ್ಲಿ ಬಯೋಗ್ಯಾಸ್ ಪ್ಲಾಂಟ್ ಸ್ಥಾಪಿಸಬೇಕು ಅಂತ ಪತ್ರದ ಮೂಲಕ ಒತ್ತಾಯಿಸಿದ್ದಾರೆ. ಬೆಳಗಾವಿ ಬುಡಾ ಅಧ್ಯಕ್ಷರಾಗಿ ಆಸಿಫ್ ಸೇಠ್ ಅಧಿಕಾರ ಸ್ವೀಕರಿಸಿದ್ದಾರೆ. ಅಧಿಕಾರ ಸ್ವೀಕರಿಸಿದ ಬಳಿಕ ಮಾತನಾಡಿರುವಂತಹ ಅವರು, ನನಗೆ ಮಂತ್ರಿಗಿರಿ ಕೈತಪ್ಪಿದ್ದಕ್ಕೆ ಅಸಮಾಧಾನ ಇಲ್ಲ. ಬುಡಾ ಅಧ್ಯಕ್ಷ ಸ್ಥಾನ ನೀಡಿದ್ದಕ್ಕೆ ವರಿಷ್ಠರಿಗೆ ಧನ್ಯವಾದ ಹೇಳ್ತೀನಿ. ನನ್ನ ಕ್ಷೇತ್ರ ಅಲ್ಲದೆ ಪೂರ್ತಿ ಸಿಟಿ ಜವಾಬ್ದಾರಿ ನನಗೆ ಸಿಕ್ಕಿದೆ. ಎಲ್ಲರೊಂದಿಗೆ ಒಟ್ಟಾಗಿ ಬೆಳಗಾವಿ ನಗರದ ಅಭಿವೃದ್ಧಿ ಮಾಡ್ತೀವಿ. ಬುಡಾ ಅಧ್ಯಕ್ಷನಾಗಿ ಬೆಳಗಾವಿಯಲ್ಲಿ ಐಟಿ ಪಾರ್ಕ್ ಮಾಡೋಕೆ ಪ್ರಯತ್ನ ಮಾಡ್ತೀನಿ. ನಮ್ಮ ಭಾಗದ ಯುವಕರು ಹೊರ ರಾಜ್ಯಕ್ಕೆ ಉದ್ಯೋಗಕ್ಕಾಗಿ ಹೋಗ್ತಿದ್ದಾರೆ. ಅದನ್ನ ತಡೆಯೋ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತೀನಿ ಅಂತಂದ್ರು. ಬೆಂಗಳೂರಿನ ಕೂಡ್ಲುಗೇಟ್ ಬಳಿಯ ಎಸ್ಎನ್ಎನ್ ರಾಜ್ ಕಾರ್ಪ್ ಒಡೆತನದ 18 ಅಂತಸ್ತಿನ ಕಟ್ಟಡ ನೆಲಸಮಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇಂದು ಕಟ್ಟಡ ನೆಲಸಮವನ್ನ ಸಂಸ್ಥೆ ಮಾಡುತ್ತೆ. 49 ಫ್ಲಾಟ್ಗಳಿರುವಂತಹ 18 ಅಂತಸ್ತಿನ ಕಟ್ಟಡ ವಾಲ್ಕೊಂಡಿದ್ದು, ಹೀಗಾಗಿ ಜಿಬಿಎ ಸೂಚನೆ ಮೇರೆಗೆ ಕಟ್ಟಡ ಕೆಡವೋಕೆ ಎಸ್ಎನ್ಎನ್ ರಾಜ್ ಕಾರ್ಪ್ ಮುಂದಾಗಿದ್ದು, ಇವತ್ತು ಸುದ್ದಿಗೋಷ್ಠಿ ನಡೆಸಿ ಕಟ್ಟಡ ಡೆಮಾಲಿಷನ್ ಕುರಿತು ಮಾಹಿತಿಯನ್ನು ಕೊಡಲಿದ್ದಾರೆ. ಡೆಡ್ಲೈನ್ ಮೇಲೆ ಡೆಡ್ಲೈನ್ ಕೊಟ್ಟರು ಡೋಂಟ್ ಕೇರ್ ಎಂದಿದ್ದ ಖಾಲಿ ಸೈಟ್ ಮಾಲೀಕರಿಗೆ ಜಿಬಿಎ ನೋಟಿಸ್ ಕೊಟ್ಟು ಶಾಕ್ ಕೊಟ್ಟಿದೆ. ಖಾಲಿ ಸೈಟ್ ಕ್ಲೀನ್ ಮಾಡಿ ಅದರ ವೆಚ್ಚ ಸೈಟ್ ಮಾಲೀಕರ ಆಸ್ತಿ ತೆರಿಗೆ ಜೊತೆಗೆ ಸೇರ್ಪಡೆ ಮಾಡಿದೆ. ನಿನ್ನೆ ದೊಮ್ಲೂರು ಬಳಿ ಕೃಷ್ಣ ಭೈರೇಗೌಡ ಸೈಟ್ ಕ್ಲೀನ್ಗೆ ಚಾಲನೆ ಕೊಟ್ಟರು. ಇನ್ನು 100/100 ಖಾಲಿ ಜಾಗದ ತ್ಯಾಜ್ಯ ವಿಲೇವಾರಿ ಮಾಡಿ ಕಾರ್ಯಾಚರಣೆ ಶುಲ್ಕದ ಜೊತೆಗೆ ಜಿಬಿಎ ದಂಡ ಹಾಕಿದೆ. ಸರ್ಕಾರದ ಕಾರ್ಯಾಚರಣೆಗೆ ಪರ ವಿರೋಧ ಕೂಡ ವ್ಯಕ್ತ ಆಗ್ತಾನೆ ಇದೆ. ಚಾಮರಾಜನಗರ ಕಾವೇರಿ ವನ್ಯಧಾಮದಲ್ಲಿ 3 ಬೇಟೆಗಾರರ ಎನ್ಕೌಂಟರ್ ಪ್ರಕರಣದ ಮ್ಯಾಜಿಸ್ಟ್ರೇಟ್ ವರದಿ ಇಂದು ಸರ್ಕಾರಕ್ಕೆ ಸಲ್ಲಿಕೆಯಾಗಲಿದೆ. ವರದಿಯಲ್ಲಿ ಅರಣ್ಯ ಸಿಬ್ಬಂದಿಯಿಂದ ಎಸ್ಒಪಿ ಉಲ್ಲಂಘನೆಯಾಗಿರುವ ಸಾಧ್ಯತೆ ಉಲ್ಲೇಖವಾಗಿದೆ ಎನ್ನಲಾಗಿದೆ. ಶರಣಾಗುವಂತೆ ಎಚ್ಚರಿಕೆ ನೀಡಿದೆ. ಹಾಗೆಯೇ ಮೇಲಾಧಿಕಾರಿಯ ಅನುಮತಿ ಇಲ್ಲದೆ ಗುಂಡಿನ ದಾಳಿ ನಡೆಸಿರುವ ಬಗ್ಗೆ ವರದಿಯಲ್ಲಿ ಉಲ್ಲೇಖವಿದೆ ಎನ್ನಲಾಗ್ತಾ ಇದೆ. ಅರಣ್ಯ ಸಿಬ್ಬಂದಿ ಹಾಗೂ ಮಹಿಳಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಮಾ ದಾಸ್ ಹೇಳಿಕೆಗಳಲ್ಲಿ ವ್ಯತ್ಯಾಸ ಇದ್ದು, ಅಂತಿಮ ತೀರ್ಮಾನಕ್ಕೆ ಬರೋಕೆ ಹೆಚ್ಚಿನ ತನಿಖೆ ಅಗತ್ಯ ಅಂತ ತನಿಖಾಧಿಕಾರಿ ತಿಳಿಸಿದ್ದಾರೆ. ಬೆಂಗಳೂರಲ್ಲಿ ಈದ್ ಮಿಲಾದ್ ಮೆರವಣಿಗೆ ವೇಳೆ ಗಲಾಟೆ ವಿಚಾರಕ್ಕೆ ದಕ್ಷಿಣ ವಿಭಾಗದ ಪೊಲೀಸರು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಈದ್ ಮಿಲಾದ್ ಮೆರವಣಿಗೆ ವೇಳೆ ಬಂದೋಬಸ್ತ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿತ್ತು. ಪೊಲೀಸರು ಮೆರವಣಿಗೆಯನ್ನು ಶಾಂತಿಯುತವಾಗಿ ಕರೆತಂದಿದ್ದಾರೆ. ಆದರೆ ಕೆಆರ್ ರಸ್ತೆಯಲ್ಲಿ ಗರಡಿ ಅಪಾರ್ಟ್ಮೆಂಟ್ ಮುಂದೆ ಮೆರವಣಿಗೆ ಬಂದಿತ್ತು. ಈ ವೇಳೆ ರಾಷ್ಟ್ರ ರಕ್ಷಣಾ ಪಡೆ ಕೇಸರಿ ಧ್ವಜ ಹಿಡಿದು ಜೈ ಶ್ರೀರಾಮ್ ಘೋಷಣೆ ಕೂಗ್ತಾ ಬಂದರು. ಇದರಿಂದ ಮುಸ್ಲಿಂ ಸಮುದಾಯದವರು ಘೋಷಣೆ ಕೂಗದಂತೆ ತಾಕೀತು ಮಾಡೋಕೆ ಮುಂದಾದರು. ಈ ವೇಳೆ ಮುಸ್ಲಿಂ ಹುಡುಗರು ಮುರಳಿ ಎಂಬಾತನಿಗೆ ಹಲ್ಲೆ ನಡೆಸಿದ್ದಾರೆ. ಸದ್ಯ ಪೊಲೀಸ್ ಸಿಬ್ಬಂದಿ ದೂರಿನ ಅನ್ವಯ 3 ಕೇಸ್ ದಾಖಲಿಸಿ ತನಿಖೆ ನಡೆಸಲಾಗ್ತಾ ಇದೆ ಎಂದಿದ್ದಾರೆ. ಇನ್ನು ಈದ್ ಮಿಲಾದ್ ಮೆರವಣಿಗೆ ವೇಳೆ ಗಲಾಟೆಗೆ ಸಂಬಂಧಪಟ್ಟಂತೆ ಎಲ್ಲ ಬಂಧಿತ 8 ಆರೋಪಿಗಳಿಗೆ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಲಾಗಿದೆ. 22ನೇ ಎಸಿಎಂಎಂ ನ್ಯಾಯಾಲಯದಿಂದ ಆದೇಶಿಸಲಾಗಿದೆ. ಈದ್ ಮಿಲಾದ್ ಮೆರವಣಿಗೆ ವೇಳೆ ಘೋಷಣೆ ಕೂಗದಂತೆ ತಾಕೀತು ಮಾಡಿದ ಆರೋಪದಡಿ ಪುನೀತ್ ಕೆರೆಹಳ್ಳಿ ವಿರುದ್ಧ ದೂರು ದಾಖಲಾಗಿದೆ. ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ಗೆ ಆಲ್ ಇಂಡಿಯಾ ಮಜ್ಲಿಸ್ ಕಮಿಟಿಯ ಮೊಹಮ್ಮದ್ ಶರಫುದ್ದೀನ್ ದೂರನ್ನು ಕೊಟ್ಟಿದ್ದಾರೆ. ಕೇಸರಿ ಧ್ವಜ ಹಿಡಿದು ಜೈ ಶ್ರೀರಾಮ್ ಘೋಷಣೆ ಕೂಗಿ ಮೆರವಣಿಗೆಗೆ ಕೆಲವರು ಅಡ್ಡಿಪಡಿಸಿದ್ದಾರೆ ಅಂತ ಆರೋಪಿಸಿ ದೂರು ನೀಡಲಾಗಿತ್ತು. ಪುನೀತ್ ಕೆರೆಹಳ್ಳಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ದಕ್ಷಿಣ ಕನ್ನಡದ ಪುತ್ತೂರಿನ ಜೆರಾಕ್ಸ್ ಅಂಗಡಿಯಲ್ಲಿ ಹಲ್ಲೆಗೆ ಒಳಗಾದ ಮಹಿಳೆಯನ್ನ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಭೇಟಿ ಮಾಡಿದ್ದಾರೆ. ಮಹಿಳೆಯ ಆರೋಗ್ಯ ವಿಚಾರಿಸಿದ ಬಳಿಕ ಮಾತನಾಡಿರುವ ಅವರು, ಹಿಂದೂ ಸಮಾಜಕ್ಕೆ ಎಚ್ಚರಿಕೆಯ ಸಂಗತಿ ಇದು ಅಂತಂದ್ರು. ಮಹಿಳೆಯರ ಸುರಕ್ಷತೆಗೆ ಸರ್ಕಾರ ಹಾಗೂ ಪೊಲೀಸರು ಹೆಚ್ಚಿನ ಗಮನ ನೀಡಬೇಕು ಅಂತಂದಿದ್ದಾರೆ. ಆತ್ಮರಕ್ಷಣೆಗಾಗಿ ನಡೆದ ಘಟನೆಗೆ ಯುವಕರ ಮೇಲೆ 307 ಪ್ರಕರಣ ದಾಖಲಿಸಿರುವುದು ಸರಿಯಲ್ಲ ಅಂತ ಆಕ್ಷೇಪ ವ್ಯಕ್ತಪಡಿಸಿದರು. ಆಗಸ್ಟ್ 31ರ ಪುತ್ತೂರು ಚಲೋಗೆ ಅನುಮತಿ ನಿರಾಕರಣೆ ವಿಚಾರದಲ್ಲೂ ಸರ್ಕಾರದ ಕ್ರಮವನ್ನ ಪ್ರಶ್ನೆ ಮಾಡಿದ್ದಾರೆ. ಕೊಪ್ಪಳ ನಗರದ ವಿವಿಧ ಹೋಟೆಲ್ಗಳ ಮೇಲೆ ಆಹಾರ ಸುರಕ್ಷತಾಧಿಕಾರಿಗಳಿಂದ ದಿಢೀರ್ ದಾಳಿ ನಡೆಸಲಾಗಿದೆ. ಈ ವೇಳೆ ಹೋಟೆಲ್ಗಳಲ್ಲಿ ಅವಧಿ ಮೀರಿದ ಲೇಬಲ್ ಇಲ್ಲದ ಹಾಗೂ ಬಣ್ಣಯುಕ್ತ ಆಹಾರ ಪದಾರ್ಥ ಪತ್ತೆಯಾಗಿದೆ. ಸುಮಾರು 14 ಕೆಜಿ ಚಿಕನ್, ಮೀನು, ಪನ್ನೀರ್ ಸೇರಿದಂತೆ ವಿವಿಧ ಆಹಾರ ಪದಾರ್ಥಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಸ್ವಚ್ಛತೆ ಕಾಪಾಡದ ಹೋಟೆಲ್ಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದ್ದು, ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ.
ಕೊಪ್ಪಳ ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ವಂಚನೆ ಪ್ರಕರಣದ ಪ್ರಮುಖ ಆರೋಪಿ ರವೀಂದ್ರ ಕುಮಾರ್ ಬಂಧನವಾಗಿದೆ. ಚಿತ್ರದುರ್ಗ ಸಮೀಪದ ಕೊಪ್ಪಳ ನಗರ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ. ನಿವೇಶನ ಕೊಡಿಸುವುದಾಗಿ ಜನರಿಗೆ ವಂಚಿಸಿ ಸುಮಾರು 8.43 ಕೋಟಿ ಹಣ ಲೂಟಿಯಾಗಿದ್ದು, ಪ್ರಾಧಿಕಾರದ ಖಾತೆಯಿಂದ 40ಕ್ಕೂ ಹೆಚ್ಚು ಖಾತೆಗಳಿಗೆ ಹಣ ವರ್ಗಾವಣೆ ಆಗಿರುವುದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಇನ್ನು ರವೀಂದ್ರ ಕುಮಾರ್ ಸಹೋದರ ಅನಿಲ್ ಕುಮಾರ್ ಹಾಗೂ ಪತ್ನಿ ರಮಾ ಕೂಡ ಬಂಧನಕ್ಕೆ ಒಳಗಾಗಿದ್ದಾರೆ. ಕುಡಿದ ಮತ್ತಿನಲ್ಲಿ ಪತ್ನಿಯನ್ನ ಪತಿ ಕತ್ತು ಹಿಸುಕಿ ಕೊಲೆ ಮಾಡಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ದೊಡ್ಡಗುಂಡ ಗ್ರಾಮದಲ್ಲಿ ನಡೆದಿದೆ. ಹೆಂಡತಿಯನ್ನು ಕೊಂದು ಹೃದಯಾಘಾತದಿಂದ ಮೃತಪಟ್ಟಿರುವುದಾಗಿ ಕತೆ ಕಟ್ಟಿದ ಆರೋಪಿ ಮಂಜುನಾಥ್ ನಾಯಕ ಎಂಬಾತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಂಕಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ವಿಚಾರಣೆ ಮುಂದುವರೆದಿದೆ. ಮೃತಳ ಸಹೋದರಿ ವ್ಯಕ್ತಪಡಿಸಿದ ಅನುಮಾನವನ್ನು ಆಧರಿಸಿ ತನಿಖೆ ನಡೆಸಿದಾಗ ಕೊಲೆ ರಹಸ್ಯ ಬಯಲಾಗಿದೆ. ಮಂಡ್ಯದಲ್ಲಿ ಮತ್ತೊಬ್ಬ ಭಿಕ್ಷುಕಿ ಬಳಿ ರಾಶಿ ಹಣ ಪತ್ತೆಯಾಗಿದೆ. ಮಂಡ್ಯದ ಶ್ರೀರಂಗಪಟ್ಟಣದ ಅಯ್ಯಪ್ಪ ದೇವಸ್ಥಾನದ ಬಳಿ ಹಣ ಪತ್ತೆಯಾಗಿರುವುದು. ಸಾವಿತ್ರಿ ಅನ್ನೋರು ಕಳೆದ 15 ವರ್ಷಗಳಿಂದ ಭಿಕ್ಷಾಟನೆ ಮಾಡಿಕೊಂಡು ದೇಗುಲದ ಹಿಂಭಾಗದಲ್ಲಿ ವಾಸಿಸ್ತಾ ಇದೆ. ಸಾವಿತ್ರಿ ಬಳಿ ಲಕ್ಷ ಹಣ ಪತ್ತೆಯಾಗಿದೆ. ಮೂಟೆಯಲ್ಲಿದ್ದ ನಾಣ್ಯಗಳನ್ನು ಎಣಿಸೋಕೆ ಸ್ಥಳೀಯರು ಸುಸ್ತಾಗಿ ಹೋಗಿದ್ದಾರೆ. 10 ಮೂಟೆಯಲ್ಲಿ ನಾಣ್ಯದಲ್ಲಿ 4 ಮೂಟೆ ನಾಣ್ಯಗಳನ್ನು ಮಾತ್ರ ಎಣಿಕೆ ಮಾಡಿದ್ದಾರೆ. ಇನ್ನು 2 ಮೂಟೆಯಲ್ಲಿದ್ದ ನೋಟುಗಳಿಂದ 1.85 ಲಕ್ಷ ರೂಪಾಯಿ ಸಂಗ್ರಹ ಆಗಿದ್ದು, 4 ಮೂಟೆ ನಾಣ್ಯಗಳಿಂದ 50,000 ಸಂಗ್ರಹ ಆಗಿದೆ. ಇನ್ನುಳಿದ ಹಣವನ್ನ ಇಂದು ಎಣಿಕೆ ಮಾಡಲಿದ್ದಾರೆ. ಈ ಎಲ್ಲ ಹಣವನ್ನ ಸಾಮೂಹಿಕ ವಿವಾಹಕ್ಕೆ ವಿನಿಯೋಗಿಸೋಕೆ ನಿರ್ಧರಿಸಲಾಗಿದೆ. ನಾಡಹಬ್ಬ ದಸರಾ ಹಿನ್ನೆಲೆ ಕಾಡಿನಿಂದ ನಾಡಿಗೆ ಬಂದಿರುವಂತಹ ಗಜಪಡೆ ಮೈಸೂರಿನ ಅರಣ್ಯ ಭವನದಲ್ಲಿ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಇಂದು ಬೆಳಗ್ಗೆ 8 ಅರಣ್ಯ ಭವನದಲ್ಲಿ ಪೂಜೆ ಸಲ್ಲಿಸಲಾಗುತ್ತೆ. ಬಳಿಕ ಅರಣ್ಯ ಭವನದಿಂದ ಬಲ್ಲಾಳ ಸರ್ಕಲ್, ರಾಮಸ್ವಾಮಿ ವೃತ್ತ, ಚಾಮರಾಜ ಜೋಡಿ ರಸ್ತೆ, ಗನ್ ಹೌಸ್ ಕಡೆಯಿಂದ ಮೆರವಣಿಗೆ ಮೂಲಕ ಅರಮನೆಗೆ ಎಂಟ್ರಿ ಕೊಡಲಿದ್ದು, ಸಾಂಪ್ರದಾಯಿಕವಾಗಿ ಗಜಪಡೆಗೆ ಜಿಲ್ಲಾಡಳಿತ ಸ್ವಾಗತ ಕೋರಲಿದೆ. ಶ್ರೀಲಂಕಾ ವಿರುದ್ಧ 2ನೇ ಟೆಸ್ಟ್ನಲ್ಲಿ ಗೆಲುವಿನ ಉತ್ತಮ ಅವಕಾಶ ಹೊಂದಿದ ಭಾರತಕ್ಕೆ ನಿರಾಸೆಯಾಗಿದೆ. ಲಂಕಾದ ಬಾಲಂಗೋಚಿ ಬ್ಯಾಟರ್ಗಳ ಆರ್ಭಟದಿಂದಾಗಿ ಪಂದ್ಯ ರೋಚಕ ಡ್ರಾದಲ್ಲಿ ಅಂತ್ಯಗೊಂಡಿದೆ. ಫಾಲೋ ಆನ್ಗೆ ಸಿಲುಕಿದ್ದ ಲಂಕಾ ಪರ ಸೋಲನ್ ದಿನೂಶ ಅಜೇಯ ಶತಕ ಸಿಡಿಸಿ ತಂಡವನ್ನು ಸೋಲಿನಿಂದ ಪಾರು ಮಾಡಿದರು. ಈ ಡ್ರಾನ ಹೊರತಾಗಿಯೂ ಭಾರತವು 2 ಪಂದ್ಯಗಳ ಟೆಸ್ಟ್ ಸರಣಿಯನ್ನು 1-0 ಅಂತರದಿಂದ ಗೆದ್ದುಕೊಂಡಿದೆ. ಕನ್ನಡಿಗ ದೇವದತ್ ಪಡಿಕ್ಕಲ್ಗೆ ಸರಣಿ ಶ್ರೇಷ್ಠ ಪ್ರಶಸ್ತಿ ಉಳಿಯಿತು.